ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ 6 ಗಂಟೆ ಮಾಮೂಲಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕೆಂದರೆ ಎದ್ದೇಳೋಕ್ಕೂ ಮನಸ್ಸಿಲ್ಲ ನನಗೆ. ಫುಲ್ಲು ಟಯರ್ಡ್ ಆಗಿದೆ. ನೈಟು ಮನ್ಕೊಂಡಿದ್ವಲ್ಲ, ನಾ ಮಾತನ್ನು ಮನ್ಗಿದ್ಕೋದಕ್ಕೂ ನನಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಬೆಳಗ್ಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ. ಅಲಾರಾಮ್ ಇಟ್ಕೊಂಡಿಲ್ಲ ಅಂತೂ ನಮ್ಮ ಅಪ್ಪನ ಹಣೆಗೂ ನಾನು ಎದ್ದೇಳೋದೇ ಇಲ್ಲ. ಮಾತ್ರ ಅಲಾರಾಮ್ ಬಡ್ಕೊತಾ ಇರ್ತಾರೆ, ಆವಾಗ ನನಗೆ ಎಚ್ಚರಿಕೆ ಆಗುತ್ತೆ. ಈ ಮಾಮೂಲಿ 5:30ಗೆ ಇಟ್ಕೊತೀನಿ ಅಲಾರಾಮು. ಇವತ್ತು ಮಾತ್ರ 6 ಗಂಟೆಗೆ ಇಟ್ಕೊಂಡಿದ್ದೆ. ಎದ್ಬಿಟ್ಟು 6 ಗಂಟೆ 6:30ಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಎದ್ಬಿಟ್ಟು ಬರೀ ಬೇಗ ರೊಟ್ಟಿ ಅಲ್ವ ಮಾಡ್ಕೊಡೋಣ, 5 ನಿಮಿಷಕ್ಕೆ ಎಕ್ಸಸೈಸ್ ಎಲ್ಲ ಮಾಡೋದಿರೋದಿಲ್ವಲ್ಲ ಬಿಡು ಅಂತ ಅಂದ್ಕೊಂಡು ಇವಾಗ ಎದ್ಬಿಟ್ಟು ಫುಲ್ಲು ನನಗೆ ಮಾಡೋಕ್ಕೂ ಆಗ್ತಾಯಿಲ್ಲ, ಫುಲ್ಲು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಸುಸ್ತಂದರೆ ನಿದ್ದೆ ಬರ್ತಾಯಿದೆ. ಹಂಗೆ ತೂಗುಡಿಸ್ತಾ ಇದ್ದೀನಿ. ಫುಲ್ಲು ಮಾಡೋದು ಹೆಂಗಪ್ಪ ಅಂತ ಅನ್ಕೋತಿದ್ದೀನಿ. ಪಾಪ ನನಗೆ ಹಿಂಗೆ ಆಗ್ತೈತೆ, ನನ್ನ ಮಕ್ಕಳಿಗೆ ಪಾಪ ಅವಕ್ಕೂ ಹೆಂಗೆ ಆಗ್ತಾ ಇರುತ್ತೆ ಅಂತ ಅನ್ಕೋತಾ ಇದ್ದೆ. ಅವ್ರನ್ನ ಅದಕ್ಕೆ 7 ಗಂಟೆಗೆ ಎದ್ದೇಳ್ಸೋಣ ಬಿಡು ಅಂತ ಅಂದ್ಕೊಂಡು ಬರೀ ಮುಖ ಬರೀ ಮೈಗೆ ಒಂದು ಸ್ವಲ್ಪ ಸ್ನಾನ ಮಾಡಿಸಿ ಕಳ್ಸೋಣ ಬಿಡು ಅಂತ ಅಂದ್ಕೊಂಡೆ. ಅದಕ್ಕೆ ಮಸಾಲೆ ರೊಟ್ಟಿ ಮಾಡಿಬಿಟ್ಟು ಚಟ್ನಿ ಮಾಡಿಬಿಡೋಣ, ಬೇಗ ಆಗುತ್ತೆ. ಈರುಳ್ಳಿ ಕ್ಯಾರೆಟ್ ಎಲ್ಲ ಹಂಗೆ ತುರ್ಕೊಂಡಿದ್ದೆ. ಕ್ಯಾರೆಟ್ ಹೆಂಗೋ ಇತ್ತು, ಈರುಳ್ಳಿನ ಮರ್ತೇ ಹೋಗ್ಬಿಟ್ಟಿದೆ. ಆಮೇಲೆ ಉದುರಿಸ್ಕೊಂಡು ಹಾಕೋಣ ಬಿಡು ಅಂತ ಅಂದ್ಕೊಂಡೆ. ಕ್ಯಾರೆಟ್ನ ತುರ್ಕೊಂಡೆ, ಕೊತ್ತಂಬರಿ ಸೊಪ್ಪು, ಅಜ್ವೈನ, ಮಾಮೂಲಿ ಹೆಂಗೆ ಮಸಾಲೆ ರೊಟ್ಟಿಗೆ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಚಟ್ನಿನೂ ಮಾಡ್ಕೊಳ್ಳೋಣ ಈ ಕಡೆ ಸೈಡ್ ಅಂದ್ಬಿಟ್ಟು. ಕಡಲೆಬೇಳೆ ಚಟ್ನಿ ಚೆನ್ನಾಗಿರುತ್ತೆ. ಮಾಮೂಲಿ ಉರ್ಗಟ್ಲೆದಾದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ. ಕಡಲೆಬೇಳೆ ಶೇಂಗಾ ಚಟ್ನಿ ಅಂದ್ರೇ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅಲ್ವಾ. ಅದಕ್ಕೆ ಶೇಂಗಾ ಎಲ್ಲ ಫಸ್ಟು ಹುರ್ಕೊಂಡೆ. ಸಣ್ಣ ಉರಿಲಿ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಹಿಡಿಯಷ್ಟು ಹಾಕ್ಕೊಂಡು ಇದು ಮಾಡಿಕೊಂಡೆ, ಹುರ್ಕೊಂಡೆ. ಮಾತಾಡೋಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ವಾಯ್ಸ್ ಎಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ಬಿಡು ನಾನೇ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಬಿಟ್ಟು ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಅದು ಮಾತಾಡೋಕ್ಕೂ ಆಗ್ತಿಲ್ಲ, ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಸುಸ್ತು. ಮನೆ ಕೆಲಸನೂ ಮಾಡ್ಕೋಬೇಕಿನ್ನು. ಅದಕ್ಕೆ ಫಸ್ಟ್ ಇವರು ತಿಂಡಿ ಮಾಡಿ ಬಾಕ್ಸೇನು ಇವತ್ತು 1 ಗಂಟೆಗೆ ಬರ್ತಾರಲ್ವ, ಬಾಕ್ಸೇನು ಹಾಕಂಗಿರಲ್ಲ ಅಂದರೆ ಸ್ವಲ್ಪ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ. ಬರೀ ತಿನ್ನೋಕ್ಕೆ ಇವಾಗಿಗೆ ಮಾತ್ರ ತಿಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಮಾತ್ರ. ಅದಕ್ಕೆ ಸ್ವಲ್ಪ ಹಸಿಟ್ಟು ಕಲಿಸ್ಕೊಂಡು ಇವಾಗ ಮಾಡ್ಕೊತಿದ್ದೀನಿ. ಚಟ್ನಿರ ರುಬ್ಕೊಂಡೆ. ಸಣ್ಣಕ್ಕೆ ಮಾಮೂಲಿ ಶೇಂಗಾ ಹುರ್ಕೊಂಡೆ. ಅದಕ್ಕೆ ಏನೇನಿಲ್ಲ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ನಾನು ಯಾವಾಗಲೂ ಫೀಸಲ್ಲಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಹಿಂಗೆ ಹೆಂಗಾರ ಕಷ್ಟ ಆಗಿಬಿಡುತ್ತೆ ನೋಡಿ. ಇವಾಗ ಕಾಯಿ ಒಡೆದು ಅದು ತುರ್ಕೊಂಡೆ, ಮಾಡೋದಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ಸಾಂಬಾರು ಮಾಡಿದ್ನಲ್ಲ ಸ್ಯಾಟರ್ಡೇ ಏನೋ, ಆವಾಗ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ಆವಾಗ ಹೆಂಗೋ ಇತ್ತು ಸ್ವಲ್ಪ. ಅದಕ್ಕೇ ನೋಡಿ ಈರುಳ್ಳಿ ಮರ್ತೋಗಿದೆ. ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಇವಾಗ ಮತ್ತೆ ರೊಟ್ಟಿ ಎಲ್ಲ ರೆಡಿ ಆಯ್ತು. ನನ್ನ ಮಕ್ಕಳು ಪಾಪ ರೆಡಿ ಆಗಿಬಿಟ್ರಿ. ಪಾಪ ಅವನಿಗೂ ಫುಲ್ಲು ಮುಖ ಎಲ್ಲ ಡಲ್ಲಾಗಿದೆ. ಅದಕ್ಕೆ ಬಿಸಿ ರೊಟ್ಟಿ ಹಾಕ್ಕೊಟ್ಟಿದ್ದೆ. ಮಮ್ಮಿ ತಿಂತೀನಿ ಅಂತ ಬಿಸಿನೀರು ಚೆನ್ನಾಗೆ ಬಿಸಿನೀರೆಲ್ಲ ಕುಡಿಸ್ಬಿಟ್ಟು ಇವಾಗ ಸ್ಕೂಲಿಗೆ ಕಲಿಸ್ತಾ ಇದ್ದೀನಿ. 7:57. ಇವಾಗಲೂ ಟೈಮ್ ಸೆನ್ಸ್ ಕೊಡ್ತಿಲ್ಲ. ಅವನಿಗೆ ಗೊತ್ತಾಗುತ್ತೆ ಮನೆ ಸ್ವಲ್ಪ ದೊಡ್ಡನಾಗೋರ್ಗೂ. ಹಾಕೋದು ನೋಡಲಿ. ಇನ್ನಿಷ್ಟು ಇದು ಇಟ್ಕೊಂಡಿದ್ದೆ ಮಂಗ್ರಿ, ಖರ್ಚುಪ್ಪು, ಟಿಶ್ಯೂ ಪೇಪರ್, ಖರ್ಚುಪ್ಪು ಏನಾರು ತೊಗೊಂಡಿಟ್ಕೊ. ಹಾಂ ಸರಿ ತಗೋ, ಸ್ವಲ್ಪ ಇದು ಸಾಕು, ಆಮೇಲೆ ಆಟೋ ಲೂಸಾಗಿ ಹಾಕೋ ನೀನು. ಬಾಯ್ ಬಂಗಾರಿ. ಅದು ಫ್ಲೈಯಿಂಗ್ ಕಿಸ್ ಕಟ್ತೈತೆ. ಹಾಂ ಬಾಯ್ ಬಾಯ್ ಅಪ್ಪು. ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಒಂಚೂರು ಅಡುಗೆ ಮಾಡ್ಕೊತಾ ಇದ್ದೀನಿ. ಅಪ್ಪ ಯಾಕೋ ಫುಲ್ಲು ಮುಖ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಆಡೋದಕ್ಕೂ ಸ್ವಲ್ಪ ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ. ನಾನು ಕೊಬ್ಬರೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡೆ. ಫುಲ್ಲು ಅಂಟಂದರೆ ಹೆಂಗೆ ಅಂಟ್ತಾ ಇತ್ತು ಗೊತ್ತಾ ಕೂದಲೆಲ್ಲ. ಇವಾಗ ನಿದ್ದೆ ಇಲ್ವಲ್ಲ, ಕಣ್ಣು ಫುಲ್ಲು ಇದೇಳಿಸಿದೆ. ನನ್ನ ಮಕ್ಕಳು ಮನ್ಸ್ಕೊಂಡು ಇವತ್ತು 1 ಗಂಟೆಗೆಲ್ಲ ಬಂದುಬಿಡ್ತಾರೆ. ಮನ್ಕೊತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಪ್ಪ ಫುಲ್ಲು ಅದು ಚೆನ್ನಾಗಿ ಆಡ್ಬಿಟ್ಟಿದ್ದೀವಿ ಮಾತ್ರ. ಕುಣಿದು ಫುಲ್ಲು ಕೈಯೆಲ್ಲ ಜಾಸ್ತಿ ನೋವು ಆಗಿಬಿಟ್ಟಿದೆ ನನಗಂತೂ. ಅಪ್ಪ ಇವಾಗ ಬರ್ತಾರೆ. ಬೆಳಗ್ಗೆ ಒಂಚೂರು ಮಸಾಲೆ ರೊಟ್ಟಿ ಮಾಡಿದ್ನಲ್ಲ ತಿನ್ನಿಸ್ಬಿಟ್ಟು ನಾನು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಬಟ್ಟೆನೂ ಚೂರು ಇದಾವೆಲ್ಲ ಒಗಿಬೇಕು. ಇವಾಗಂತೂ ಇನ್ನು ಬಿಸಿಲು ಸ್ಟಾರ್ಟು. ಇನ್ನೇನು ಮಳೆ ಬರೋದಿಲ್ಲ. ಬಟ್ಟೆ ಎಲ್ಲ ಒಣಗಿದೆ, ಅವನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಒಣಗಾಕ್ತೀನಿ. ಇವನ್ನೆಲ್ಲ ಒಣಗಾಕಿದ್ರೆ ಇನ್ನೇನಿಲ್ಲ. ಅನ್ನಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಏನು ಮಾಡೋಣ, ಬೀನ್ಸ್ ಎಲ್ಲ ಇದ್ದಾವೆ, ಹಂಗೇನೆ ನೋಡಿಕೊಂಡೇ ಎಲ್ಲ ಇದಾದಂಗೆ ಆಗ್ಬಿಟ್ಟಿದ್ದಾವೆ ನೋಡಿ. ಅದಕ್ಕೇ ಸ್ವಲ್ಪ ಹಾಳಾಗಿದ್ದಾವೆ. ಆ ಕಡೆ ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡಬೇಕು. ಸುಮ್ಮನೆ ಇಟ್ಟು ವೇಸ್ಟ್ ಆಗೋಗುತ್ತೆ. ಇದು ಏನಾಯಿತು ಗೊತ್ತಾ, ಮೂಲಂಗಿ ನೋಡಿ ಕಾಣ್ತಾ ಇಲ್ಲ. ಮೂಲಂಗಿನ ಹೆಂಗಾಗೋಗಿದೆ ಗೊತ್ತಾ, ಫುಲ್ಲು ಬೆಂಡ್ ಥರ ಆಗೋಗ್ಬಿಟ್ಟಿದೆ.
ಒಳಗಡೆ ಅಷ್ಟು ದಪ್ಪ ದಪ್ಪು ತೊಗೊಂಬಂದರೆ ಎಳೆತ್ತಂದರೆ ಇರುತ್ತೆ, ತುಂಬ ಇದು ಬೆಂಡ್ ಥರ ಆಗೋಗಿದೆ ನೋಡಿ, ಈ ಥರ ಆಗೋಗ್ಬಿಟ್ಟಿದೆ, ಹಿಂಗಾಗೋಗಿದೆ. ಸರಿ ಅಂತ ಅದಕ್ಕೇ ಮೊಸರು ಒಗ್ಗರಣೆ ಥರ ಮಾಡ್ತೀನಿ. ರಾತ್ರಿ ಬೇಕಾದ್ರೆ ಚಪಾತಿ ಏನಾರ ಮಾಡ್ಕೊಂಡು ಬಿಸಿ ತಿಂದರೆ ಆಗುತ್ತೆ, ಇಲ್ಲ ಟೊಮೊಟೊ ಬಾತ್ ಏನಾರ ಮಾಡ್ಕೊತೀನಿ. ಇವಾಗ ಸಾಂಬಾರು ಮಾಡೋಕ್ಕೆ ಏನು ಇರಲಿಲ್ಲ, ಮೂಲಂಗಿ ಸಾರು ಮಾಡೋಣ ಬೇಳೆ ಹಾಕ್ಬಿಟ್ಟು ಬೇಗ ಅನ್ಕೊಂಡ್ರೆ ನೋಡಿದ್ರೆ ಮೂಲಂಗಿ ಅಲ್ಲ ಗೋತಾ. ಇವಾಗ ಬೀನ್ಸ್ ಪಲ್ಯ ಮಾಡಿಬಿಡ್ತೀನಿ. ಅಪ್ಪ ಅದೇನೋ ಗೊತ್ತೀರಾ, ಅದಿದ್ದರೆ ಕತ್ಲು ಇವಾಗ ಬೆಳಕು. ನನಗೆ ಈ ಲೈಟ್ ಅಂದರೆ ಏನು ಇಷ್ಟ ಗೊತ್ತಾ, ತುಂಬ ಇಷ್ಟ ನನಗೆ. ಹಿಂಗೆ ಚುಸ್ ಅಂತ ಹೋಗ್ತದ, ನೀರೆಲ್ಲ ಸೋರುತ್ತೆ, ಗ್ಯಾಸ್ ಎಲ್ಲ ನನಗೆ. ನಿನ್ನೆ ಅದು ಆಟ ಆಡ್ಬಿಟ್ಟು ಕೈ ಫುಲ್ಲು ಇದಕ್ಕೆ ನೋವಾಗ್ಬಿಟ್ಟಿದೆ ಜಾಸ್ತಿ. ಅದು ತೊಪ್ಪೆದು ಹಿಂಗೆ ಅನ್ಕೊಂಡು ಹೋಗ್ತಿದ್ವಾ, ಅಯ್ಯಪ್ಪ ನೋವಾಗ್ಬಿಟ್ಟಿದೆ. ಚೆನ್ನಾಗಿತ್ತು ಮಾತ್ರ, ಎಂಜಾಯ್ ಮಾಡ್ಕೊಂಡ್ಬಂದು ಸೂಪರಾಗಿತ್ತು. ಕ್ಯೂ ಮ್ಯಾಂಗೋ ರೆಸಾರ್ಟ್ ಚೆನ್ನಾಗಿತ್ತು ಮಾತ್ರ, ಹೋಗಿ ಬಂದ್ವಲ್ಲ. ಅಂದರೆ ಪರವಾಗಿಲ್ಲ, 1200 ರೂಪಾಯಿಗೆ ಎಷ್ಟೊಂದು ಗೇಮ್ಸ್ ಎಲ್ಲ ಇದೆ, ಫುಡ್ ಬೆಳಗ್ಗೆದು ಮತ್ತು ಮಧ್ಯಾಹ್ನಕ್ಕೆಲ್ಲ ಫುಡ್ ಚೆನ್ನಾಗಿತ್ತು. ಆದರೆ ನನಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಸ್ವಲ್ಪ ಇದ್ದಿಲ್ಲ ಪಾಪ. ನನ್ನ ಮಗ ಚಿಕ್ಕವನಲ್ವಾ, ನನ್ನ ಮಗಳಿಗೂ ನಮಗೆಲ್ಲ ಇದ್ವಿ, ದೊಡ್ಡವರಿಗೆಲ್ಲ ಚೆನ್ನಾಗಿದ್ದಾವೆ ಆಟಗಳು, ಚಿಕ್ಕ ಮಕ್ಕಳಿಗೆ ಪಾಪ ಆಟಗಳಿಲ್ಲ, ಅದಕ್ಕೆ ಬೇಜಾರಾಯ್ತು ಅಷ್ಟೇ. ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ ಆಡಿದ್ದಾರೆ ಮಾತ್ರ ನನ್ನ ಮಕ್ಕಳು ಒಳ್ಳೆ ಎಂಜಾಯ್ ಮಾಡಿಬಿಟ್ಟು. ಅದಕ್ಕೆ ಬೀನ್ಸ್ ಎಲ್ಲ ಸುಮ್ಮನೆ ಹಾಳಾಗೋಗುತ್ತೆ, ಡ್ರೈ ಪಲ್ಯ ಥರ ಮಾಡಿ ಮೊಸರು ಸಾರು ಮಾಡ್ಕೊಂಡು. ನನಗೆ ಗೊತ್ತಾಗೇ ಇಲ್ಲ, ಅನ್ನಕ್ಕೆ ಜಾಸ್ತಿ ಇಟ್ಬಿಟ್ಟಿದ್ದೀನಿ. ನಮ್ಮನೆ ನೋಡಿದ್ರೆ ಮುದ್ದೆ ಬೇಕು ಒಂದು, ಏನು ಮಾಡ್ತೀನಿ ಗೊತ್ತಾ, ನಮ್ಮನೆಗೆ ಒಂದೇ ಒಂದು ಮುದ್ದೆ ಮಾಡ್ತೀನಿ, ನಾನು ಅನ್ನನೇ ಊಟ ಮಾಡಿಬಿಡ್ತೀನಿ. ನಾನು ಬೆಳಗ್ಗೆ ತಿನ್ನ ರೊಟ್ಟಿ, ಮಸಾಲೆ ರೊಟ್ಟಿ, ಚಟ್ನಿ, ನನಗೆ ಮಸಾಲೆ ರೊಟ್ಟಿ, ಚಟ್ನಿ, ಮೊಸರು, ತುಪ್ಪ ಏನು ಚೆನ್ನಾಗಿರುತ್ತೆ ಗೊತ್ತಾ. ಕಡಲೆಬೇಳೆ ಶೇಂಗಾ ಚಟ್ನಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಚಟ್ನಿ ಪುಡಿನೇ ಮಾಡಿಕ್ಬೇಕು, ಖಾಲಿ ಆಗಿಬಿಟ್ಟಿದೆ. ನನ್ನ ಮಗಳಿಗೆ ಇಷ್ಟ ಚಟ್ನಿ ಪುಡಿ, ಮೊಸರು ಹಾಕೊಂಡು ತಿಂದ್ಬಿಡ್ತಾಳೆ. ಏನು ಗೊತ್ತಾ, ಅಡುಗೆ ಕೆಲಸ ಮಾಡ್ತಾಯಿದ್ರೆ ಅವಾಗವಾಗ ಏನಾರ ಇದ್ರೂ ನಾವು ಒಡ್ಸ್ಕೊಡ್ಸೋಸ ಹಂಗಾಗಿ ಇಟ್ಕೊಬಿಡ್ಬೇಕು, ಕೆಲಸ ಕಮ್ಮಿ ಆಗುತ್ತೆ. ಇವಾಗ ಮೊಸರು ಒಗ್ಗರಣೆ ಹಾಕಿದಾಗ ಅನ್ನ ವಿಸಿಲ್ ಬರಲಿ, ಈ ಕಡೆಗೆ ಪಲ್ಯಕ್ಕೆ ಮಾಡಿಬಿಡ್ತೀವಿ. ಮಾಡೋಕ್ಕೆ ಮನಸ್ಸಿಲ್ಲ, ಇನ್ನು ವಿಧಿ ಇಲ್ಲ, ಮಾಡಲೇಬೇಕು. ಅಪ್ಪ ಎಷ್ಟು ಬರಪ್ಪ, ಡೋಲ ಮಾತ್ರ ನುಂಗ್ಬಿಟ್ಟು ಮನ್ಕೊಬಿಟ್ಟಿದೆ ಇಲ್ಲೂ. ಯಾಕೆ ಕೆಲಸ ಮಾಡೋದು, ಯಾರು ಬಿಡೋದು ಅನ್ಸ್ಬಿಡುತ್ತೆ. ಒಂಚೂರು ಹಾಲಿತ್ತ ಹಂಗೆ ಇಟ್ಬಿಟ್ಟಿದೆ ಹಾಲು, ಅದನ್ನೊಂಚೂರು ಮೊಸರು ಎಪ್ಪ ಹಾಕ್ಬಿಡ್ತೀನಿ. ನನಗೆ ಹಾಲು ಇವಾಗ ಕುಡಿಯೋಕ್ಕೂ ಅನ್ನಿಸ್ತಾ ಇಲ್ಲ, ಕುಡಿಬೇಕು ಅಂತ. ಅಪ್ಪ ಫುಲ್ಲು ಕಣ್ಣೆಲ್ಲ ಫುಲ್ಲು ನೋವು, ಯಾಕೋ ಹಿಂಗೆ ಯಾರಾದರೂ ಹಿಂಗೆ ಮಸಾಜ್ ಮಾಡಬೇಕಪ್ಪ ಅನಿಸ್ತಾ ಇದೆ. ಹಿಂಗೆ ನೋಡಿ ಹೆಂಗಾಗಿದೆ ಕಣ್ಣೆಲ್ಲ ಫುಲ್ಲು, ಅಪ್ಪ ಬಿಸಿ ಥರ ಇದೆ. ಆದರೆ ಸ್ಕೂಲ್ ಇಲ್ಲ ಅಂದರೆ ಪಾಪ ರೆಸ್ಟ್ ಮಾಡ್ಬಿಡ್ಬೋದು, ನಾನು ರೆಸ್ಟ್ ಮಾಡಿಬಿಟ್ಟಿದ್ದೆ. ಪಾಪ ಸ್ಕೂಲ್ ಇದೆ, ಇನ್ನು ಫಸ್ಟ್ ಡೇ ಅಲ್ವಾ, ನಾಳೆ ಮಂಗಳವಾರ, ಮತ್ತು ಆಮೇಲೆ ಕಳ್ಸೋಕ್ಕಾಗೋದಿಲ್ಲ. ಬುಧವಾರ, ನಾಳೆ ಅಕಸ್ಮಾತ್ ಮಂಗಳವಾರ ಆಗಿ ಇವತ್ತು ಮಂಗಳವಾರ ಆಗಿ ನಾವು ನೆನ್ನೆ ಏನಾರು ಹೋಗಿದ್ರೆ ರೆಸಾರ್ಟಿಗೆ, ಬುಧವಾರ ಕಳಿಸ್ತಿರ್ಲಿಲ್ಲ. ಇವತ್ತು ಕಳಿಸ್ಲೇಬೇಕಾಗಿತ್ತು, ನಾವು ಮಂಗಳವಾರ ಕಳ್ಸೋಗಲ್ಲ ಫಸ್ಟ್ ದಿವಸ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹೋಗಿ ಬಂದುಬಿಡ್ಲಿ, 1 ಗಂಟೆಗಾರ ಬರ್ತಾರೆ, ಬಂದ ತಕ್ಷಣ ಊಟ ಮಾಡಿಸಿ ಒಂದು 2-3 ಅವರ್ ಚೆನ್ನಾಗಿ ಮನಸ್ಬಿಡ್ತೀನಿ, ಆವಾಗ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ. ಆಡಿದ್ದಾರೆ ಕುಣಿದ್ಬಿಟ್ಟಿದ್ದಾರೆ, ಚೆನ್ನಾಗಿ ಕುಣಿದಿದ್ದಾರೆ. ಈ ಕಡೆ ನೋಡಿ ಈ ಥರ ಸಣ್ಣ ಕುಯ್ಕೊಂಡಿದ್ದೀನಿ, ಬೀನ್ಸ್ ಪಲ್ಯ ಮಾಡ್ಕೊತೀನಿ. ನನಗಿಷ್ಟ ತರಕಾರಿ ಅಂದರೆ ಅದೇನು ಇಷ್ಟನ ಗೊತ್ತಿಲ್ಲ ನನಗೆ. ಸಲಾಡ್ಸು ಅಂದರೆ ಕೋಸ್ಗಿಸೆಲ್ಲ ಇಷ್ಟ ಆಗೋದಿಲ್ಲ. ಫ್ರೂಟ್ ಸಲಾಡ್ಸ್ ಇಷ್ಟ. ಫ್ರೂಟ್ ಸಲಾಡ್ಸಲ್ಲಿ ಕಿತ್ತಳೆ ಹಾಕೋದು ಇಷ್ಟ ಆಗೋದಿಲ್ಲ. ಆಪಲ್ಲು, ಪೈನಾಪಲ್ಲು, ಪಪ್ಪಾಯ ಮತ್ತು ವಾಟರ್ ಮಿಲನ್ ಅಂದರೆ ತುಂಬ ಇಷ್ಟ ನನಗೆ. ಅದು ವಾಟರ್ ಮಿಲನಲ್ಲಿ ಫುಲ್ಲು ಹಣ್ಣಾಗಿರಬೇಕು, ವೈಟ್ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ತರಕಾರಿ ಅಷ್ಟೇ, ಕ್ಯಾರೆಟು, ಸೌತೆಕಾಯಿ ಅಷ್ಟೇ. ತಿನ್ನೋಕ್ಕಾಗೋದಿಲ್ಲ ಬೀಟ್ರೋಟು ಪಲ್ಯ ಇಷ್ಟ, ಬೀಟ್ರೋಟ್ ಪಲ್ಯ. ವಿಸಿಲ್ ಬಂತು, ಈ ಕಡೆ ಪಲ್ಯ ಮಾಡಿಬಿಡ್ತೀನಿ. ಏನಿಲ್ಲ, ಫುಲ್ಲು ಸಣ್ಣ ಕುದಿಸ್ಕೊಬಿಟ್ಟು ಒಂಚೂರು ಎಣ್ಣೆ ಹಾಕಿ ಅಷ್ಟೇ. ಸಾಸಿವೆ,
ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕ್ತೀನಿ, ಪುಟಾಣಿ ಈರುಳ್ಳಿ ಚೆನ್ನಾಗಿರುತ್ತೆ. ಮಳೆ ಅಂತಿದ್ರು, ಮಳೆ ಫುಲ್ ಹೋಯ್ತು ಮಳೆ. ಇನ್ನು ಬಿಸಿಲಲ್ಲಂತೂ ಆ ಸ್ಕೂಲ್ ಹತ್ರ ಏನೋ ಟ್ರಾಫಿಕ್ ಕರೆಕ್ಟಾಗಿ ಇವಾಗ ಮನೆ ಕರ್ಕೊಬರ್ತಾರೆ. ಇವಾಗ ಫುಲ್ಲಿ ಹೆಂಗೆ ಟ್ರಾಫಿಕ್ ಆಗಿದ್ದು ಗೊತ್ತಾ, ಕರೆಕ್ಟಾಗಿ ಬೇಗೂರು ರೋಡಲ್ಲಂತೂ ಕೇಳೋದೇ ಬೇಡ. ಕರೆಕ್ಟಾಗಿ ಮಧ್ಯಾಹ್ನ ಎಲ್ಲ ಊಟಕ್ಕೆ ಹೋಗೋದು ಇರ್ತಾರೆ, ಸಂಜೆ ಹೊತ್ತು ಅಷ್ಟೇ ಎಲ್ಲ ಆಫೀಸಿನ ಬರೋರು, ಗಾರ್ಮೆಂಟ್ಸಿನ ಬಿಡೋದು. ಕರೆಕ್ಟಾಗಿ ಅದು ರೋಡ್ ಹತ್ರನೇ ಇದೆಯಾ ಸ್ಕೂಲು, ತಲೆನೋವು ಹೊತ್ತಿಗೆ. ಒಂಚೂರು ಒಂದು ಅರ್ಧ ಅಷ್ಟು ಈರುಳ್ಳಿ ಹಾಕ್ತೀನಿ. ಅಯ್ಯೋ ಪಟ್ ಅಂತ ಕಾಯ್ದಿತ್ತು. ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ, ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಬೇಯಿಸ್ತೀವಿ. ಕೈ ಆಯ್ತಾಯಿಲ್ಲ ನನಗೆ, ಮನೆ ಒಡಿಸಿ ದೀಪ ಹಚ್ಬೇಕು ಸಮಾಧಾನ ನನಗೆ. ಅದಕ್ಕೆ ಫಸ್ಟ್ ಅದೇ ಕೆಲಸ ಮಾಡಿಬಿಟ್ಟೆ, ಮನೆ ಒಡಿಸಿ ರೊಟ್ಟಿ ಮಾಡಿಬಿಟ್ಟಿದ್ನಲ್ಲ. ಯಾರನ್ನ ಮಾಡಿಕೊಟ್ರೆ ಸಾಕಪ್ಪ ಅನ್ಸಿದ್ದು. ಒಂದ್ಸಲಿ ಅಡುಗೆ ಇಷ್ಟ ಮಾಡೋಕ್ಕೆ ಒಂದ್ಸಲಿ ಬೇಜಾರು ಅನಿಸ್ಕೊಡುತ್ತೆ. ಒಂದು ಎರಡೆರಡು ಹಾಕ್ತೀನಿ ಮೆಣಸಿನ್ಕಾಯಿ. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ 1,000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಆಸೆ ನನಗೆ. ಇವಾಗ 500 ಜನ ರೀಚ್ ಮಾಡಿದ್ದೀನಿ. ಕಷ್ಟಪಡಬೇಕು, ನಾನೇನು ಬೇಡ್ಕೊತಾ ಇಲ್ಲ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನಿಸ್ದಂಗೆ ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ನಾನು ಪ್ರತಿಯೊಂದು ವಿಡಿಯೋನೂ ಮಾಡಿದ್ದೀನಿ. ನಾನು ಅಮ್ಮ ಮನೇಲಿ ಇದ್ರಾಗ ಎಲ್ಲಿಗೆ ಹೋಗ್ತೀನಿ, ನಾನು ಎಲ್ಲಿ ಹೋದ್ರೆ ಅಲ್ಲಿ ವಿಡಿಯೋಗಳು ಮಾಡ್ಕೊಂಡು ಬಂದಿರ್ತೀನಿ. ನಾನು ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು, ಇನ್ನು ಓದಿಸೋದು ಅದು ಇದೇ ಆಗೋಗುತ್ತೆ. ಕರ್ಮೆ ಸೊಪ್ಪು ಮರ್ತು ಹೋಗ್ಬಿಟ್ಟಿದೆ. ಇವಾಗ ಹಾಕ್ತಾ ಇದ್ದೀನಿ ಕರ್ಮೆ ಸೊಪ್ಪು. ಅದು ಇದಾಗುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ. ಗ್ಯಾಸ್ ಒಡಿಸಿ ನೋಡಿ ಎಲ್ಲ ಒಡಿಸ್ತಾನೆ ಇರ್ತೀನಿ, ತೊಳಿತಾನೆ ಇರ್ತೀನಿ. ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಫುಲ್ಲು ಟಯರ್ಡ್ ಆಗಿರೋದಕ್ಕೂ ಅದಕ್ಕೂ ಫುಲ್ಲು ಊಟ ಮಾಡಬೇಕು ಅನಿಸ್ತಾ ಇಲ್ಲ. ಒಂದು 4-5 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಪ್ಲೇಟ್ ಮುಚ್ಬಿಟ್ರೆ ಚೆನ್ನಾಗಿ ಆಗಿರುತ್ತೆ. ಲೈಟಾಗಿ ನೆಂಚ್ಕೊಳಕ್ಕಾಗುತ್ತೆ. ಈ ಕಡೆ ನೋಡಿ ಇವಾಗ ಬಂದರು ಸ್ಕೂಲಿಂದವ. ಅವಂದ ತಿನ್ಕೊಂಡಿದ್ದಾನಾ? ನಿನ್ನೆ ತಿನ್ಕೊಬಿಟ್ಟು ಅಕ್ಕಂದ್ರೆ ತಿಂತಾ ಇದೆಯಪ್ಪು. ಸಿಲಿಂಡ್ರ್ ಖಾಲಿ ಬಿಚ್ಬಿಟ್ಟು ಹಾಕದೆ ಒಂದು ದೊಡ್ಡ ತಲೆನೋವತ್ತಾಗೆ.
ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಫುಲ್ಲು ನಿದ್ದೆ ಬರ್ತಾ ಇದೆ. ಅವ್ರಿಗೂ ಪಾಪ ಫುಲ್ಲು ಮೈಕೈ ನೋವಾಗಿದೆ. ಅದಕ್ಕೆ ಮನ್ಕೊಳ್ಳೋಣ ಅಂತ ಮನ್ಕೋತಾ ಇದ್ದೀನಿ. ಅದು ಇದು ಸ್ಟೋರಿ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಸ್ಕೂಲಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ಕೊಂಡು ಮನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.